ಏಪ್ರಿಲ್ 20ರ ಸೋಮವಾರದಂದು ಶ್ರೀ ಬಸವ ಜಯಂತಿ ಇರುವುದರಿಂದ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕು, ಗ್ರಾಮಗಳ ಮನೆಗಳಲ್ಲಿ ಬಸವ ಜಯಂತಿ ಆಚರಿಸಬೇಕೆಂದು ಜಿಲ್ಲಾ ಬಸವ ಕೇಂದ್ರದ ಸಂಸ್ಥಾಪಕ ಬಸವಪ್ರಿಯ ನಾಗರಾಜು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬಸವಾಭಿಮಾನಿಗಳು, ಬಸವ ಭಕ್ತರು ಹೊಸ ಉಡುಪನ್ನು ಧರಿಸಿಕೊಂಡು ಮನೆಗಳಲ್ಲಿ ಬಸವಣ್ಣನವರ ಫೋಟೋ ಇಟ್ಟು ಪುಷ್ಪಾರ್ಚನೆ ಸಲ್ಲಿಸುವುದರ ಜೊತೆಗೆ ಬಸವಣ್ಣನವರ ವಚನಗಳನ್ನು ಪಠಿಸುವುದರ ಮೂಲಕವಾಗಿ ಆಚರಿಸಿ ಎಂದು ಕರೆ ನೀಡಿದರು. 12ನೇ ಶತಮಾನದ ಬಸವಣ್ಣನವರು ಕಾಯಕ, ಜ್ಞಾನ, ದಾಸೋಹ ಸಂದೇಶವನ್ನು ನೀಡಿರುತ್ತಾರೆ. ಈ ತತ್ವಗಳನ್ನು ಪಾಲಿಸಿದಾಗ ಮಾತ್ರ ಬಸವ ಜಯಂತಿ ಆಚರಣೆಗೆ ಮಹತ್ವ ಬರುತ್ತದೆ ಎಂದರು. ಎಲ್ಲಾ ಸಂಘಗಳ ಪದಾಧಿಕಾರಿಗಳು ತಮ್ಮಲ್ಲಿರುವ ಭೇದಭಾವ ಮರೆತು ಒಗ್ಗಟ್ಟಿನಿಂದ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಕೋರಿದರು. ಹಾಗೂ ಈ ಎಲ್ಲ ಗ್ರಾಮದಲ್ಲಿ ಜಿಲ್ಲೆ ಬಸವ ಜಯಂತಿಯನ್ನು ಆಚರಿಸಬೇಕೆಂದು ಬಸವಾಭಿಮಾನಿಗಳು ಬಸವಣ್ಣವರ ಫೋಟೋ ಇಟ್ಟುಕೊಂಡು ಪುಸ್ತಕ ವಚನ ಮೂಲಕವಾಗಿ ಆಚರಿಸಿ ಈ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರ ಅಧ್ಯಕ್ಷರು ಬಸವ ನಾಗರಾಜು ಅವರು ಪದಾಧಿಕಾರಿಗಳು ಮನವಿ ಮಾಡಿಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಯಕ, ಜ್ಞಾನದಾಸವ ಸಂದೇಶವನ್ನು ನೀಡುತ್ತಾರೆ. ಎಲ್ಲ ಸಂಘದ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಬಸದಿಯನ್ನು ವಿಭಜನೆ ಮಾಡಿ ಆಚರಿಸಬೇಕೆಂದು ತಿಳಿಸಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ KR ಪೇಟೆ, ಕಾಪನಹಳ್ಳಿ ಅಲ್ಲಿ ಎಲ್ಲ ಸಂಬಂಧಪಟ್ಟವರು ಆಚರಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ. ಹಾಗೂ ಈ ಬಸವ ಜಯಂತಿನ ಎಲ್ಲ ಸಮಾಜದವರು ಅಭಿಮಾನಿಗಳು ಒಳ್ಳೆಯ ಉಡುಪು ಬಟ್ಟೆ ಹಾಕೊಂಡು ಆಚರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ. ಹಾಗೂ ಉಡುಪುಗಳನ್ನು ಧರಿಸಿ ಬಸವ ಜಯಂತಿ ಆಚರಿಸಿ ಗ್ರಾಮಾಂತರ ಮನೆಗಳಲ್ಲಿ ಫೋಟೋ ಮಡಿಗೆ ಮಕ್ಕಳು ಆಚರಣೆ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ಬಸವಕ್ಕೆ ಅಧ್ಯಕ್ಷ ನಾಗರಾಜ್ ಅವರು ಮನವಿ ಮಾಡಿಕೊಡ್ತೇವೆ. ಎಲ್ಲರೂ ಶರಣಾರ್ಥಿಗಳು. ಗೋಷ್ಠಿಯಲ್ಲಿ ಯೋಗಪಟು ಶಿವರುದ್ರಸ್ವಾಮಿ, ಅರ್ಚಕ ಮೆಣಸಗೆರೆ ಶಿವಲಿಂಗಪ್ಪ ಇದ್ದರು.